ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಅಗೇನ್ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಸೃಷ್ಟಿ ಆಗ್ತಾ ಇದೆ. ಸರ್ಕಾರದ ನಿರ್ಧಾರ ಏನು, ನಿಲುವುಗಳು ಏನು ಈ ವಿಚಾರದಲ್ಲಿ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿರೋದು. ಯಾಕಂದ್ರೆ ಅಗೇನ್ ಹಿಜಾಬ್ ಗೊಂದಲ ಶಾಲಾ ಕಾಲೇಜುಗಳಲ್ಲಿ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಮತ್ತೆ ಗೊಂದಲಗಳು ಶುರುವಾಗ್ತಾ ಇದೆ. ಕಾರಣ ಕೆಲವರು ಹಿಜಾಬ್ ಹಾಕೊಂಡು ಬಂದ್ರೆ ನಾವು ಕೂಡ ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ಕೆಲವರು ಹೇಳ್ತಿದ್ದಾರೆ. ಹಿಂದೂ ಕಾರ್ಯಕರ್ತರು ಸಂಬಂಧಪಟ್ಟಂತೆ ಪ್ರವೋಕ್ ಮಾಡ್ತಾರೆ ಈಗ ಮಕ್ಕಳನ್ನ. ಶಾಲೆಯಲ್ಲಿ ಹಿಂದೂ ಧರ್ಮದ ಪವಿತ್ರ ದಾರ, ಪೇಟ, ರುದ್ರಾಕ್ಷಿ, ಜನಿವಾರ ಸೇರಿ ಎಲ್ಲಾ ಧಾರ್ಮಿಕ ವಸ್ತುಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಲೇಬೇಕು. ಈ ಶೈಕ್ಷಣಿಕ ವರ್ಷದಿಂದಲೇ ಹೊಸ ನಿಯಮ ಜಾರಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತ್ತೆ ಹಿಜಾಬ್ ಸಮರಕ್ಕೆ ನಾಂದಿ ಹಾಡಿದೆ ರಾಜ್ಯ ಶಿಕ್ಷಣ ಇಲಾಖೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮು ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಬಿದ್ರಿ ಹಿಜಾಬ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆ. ಟ್ವೀಟ್ ಮಾಡಿ ಸಾಲು ಸಾಲು ಟೀಕೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಕೇಸರಿ ಶಾಲೆಗೆ ಮಾತ್ರ ಯಾಕೆ ನಿಷೇಧ ಹೇರ್ತೀರಿ? ಕೇಸರಿ ಶಾಲೆ ಹಾಕೊಂಡು ಬರಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಯಾರ ಓಲೈಕೆಗೆ ಇಂಥದ್ದೊಂದು ನಿರ್ಧಾರ ನೀವು ತೆಗೆದುಕೊಂಡಿದ್ದೀರಿ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಹಿಜಾಬ್ ಧರಿಸ್ಕೊಂಡು ಶಾಲಾ ಕಾಲೇಜುಗಳು ಬರಕ್ ಅನುಮತಿ ಇದೆ ಅಂತ ಅಂದ್ರೆ ನಮ್ಮ ಮಕ್ಕಳು ಕೂಡ ಹಿಂದೂ ಸಮುದಾಯಕ್ಕೆ ಸೇರಿರೋರು, ಧರ್ಮಕ್ಕೆ ಸೇರಿರೋರು, ಹಿಂದೂ ಸಮುದಾಯಕ್ಕೆ ಸೇರಿರೋರು ಕೇಸರಿ ಶಾಲೆ ಹಾಕೊಂಡು ಬಂದ್ರೆ ತಪ್ಪೇನು, ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಆರ್ ಅಶೋಕ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.